ಪರಿಷತ್ ಫೈಟ್ ನಲ್ಲಿ ಬಿಜೆಪಿಯಿಂದ ಅಡ್ಡ ಮತದಾನ ಆಗಿರುವ ಸಂಬಂಧ ಈಗ ಸದ್ಯ ಬಿಜೆಪಿ ಆಣೆ ಪ್ರಮಾಣ ಮಾಡಿಸೋಕೆ ಮುಂದಾಗಿದೆಯಂತೆ. ಈ ಕುರಿತಂತೆ ಮತ್ತಷ್ಟು ನಮಗೆ ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಸದ್ಯ ಬಿಜೆಪಿ ಆಣೆ ಪ್ರಮಾಣ ಮಾಡಿಸೋಕೆ ಮುಂದಾಗಿದೆ. ಈಗ ಬಿಜೆಪಿಯಿಂದ ಪರಿಷತ್ ಫೈಟ್ ನಲ್ಲಿ ಬಿಜೆಪಿಯಿಂದ ಅಡ್ಡ ಮತದಾನ ಆಗಿದೆ. ಹಾಗಾಗಿ ಈಗ ಬಿಜೆಪಿ ಆಣೆ ಪ್ರಮಾಣ ಮಾಡಿಸೋಕೆ ಮುಂದಾಗಿದೆ. ನೋಡಿ, ಮಂಜುನಾಥನ ಮೇಲೆ ಪ್ರಮಾಣ ಮಾಡಿಸೋಕೆ ಬಿಜೆಪಿ ತೀರ್ಮಾನವನ್ನ ಮಾಡ್ಕೊಂಡಿದೆಯಂತೆ. ಪರಿಷತ್ ಫೈಟ್ ನಲ್ಲಿ ಬಿಜೆಪಿಯಿಂದ ಅಡ್ಡ ಮತದಾನ ಆಗಿರೋದು ಕನ್ಫರ್ಮ್ ಮಾಡ್ಕೊಂಡಿದೆ ಪಕ್ಷನೇ. ಹಾಗಾಗಿ ಸದ್ಯ ಆ ಶಾಸಕರಿಂದ ಆಣೆ ಪ್ರಮಾಣ ಮಾಡಿಸೋಕೆ ಬಿಜೆಪಿ ಮುಂದಾಗಿದೆ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಮಾಡೋಕ್ಕೂ ಕೂಡ ಇಲ್ಲಿ ಬಿಜೆಪಿ ತೀರ್ಮಾನ ಮಾಡ್ಕೊಂಡಿದೆ. ಅದ ಹೆಂಗ್ ಪಕ್ಷದವರನ್ನ ನಂಬಿ ಅಡ್ಡ ಮತದಾನ ಆಗಿದೆ ಅಂತ ಹೇಳ್ಬಿಟ್ಟು ಬಿಜೆಪಿ ಹೇಳ್ತಾ ಇದೆಯೋ ಗೊತ್ತಿಲ್ಲ, ಯಾವ ಆಯಾಮದಲ್ಲಿ ಹೇಳ್ತಾ ಇದೆಯೋ ಗೊತ್ತಿಲ್ಲ. ಅದರ ಜೊತೆಗೆ ಗುರುವಾರ ಅಥವಾ ಶುಕ್ರವಾರ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೀತಾ ಇದೆ, ಅದು ಕೂಡ ಧರ್ಮಸ್ಥಳದಲ್ಲಿ. ರಾಜ್ಯ ಬಿಜೆಪಿಯ ಇಬ್ರು ನಾಯಕರಿಗೆ ಸದ್ಯ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ನೋಡಿ, ರಾಜ್ಯ ಬಿಜೆಪಿಯ ಇಬ್ರು ನಾಯಕರಿಗೆ ಹೈಕಮಾಂಡ್ ಶಾಕ್ ಕೊಟ್ಟಿರುವಂತದ್ದು. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿದೆ ಅನ್ನೋದನ್ನ ಸದ್ಯ ಬಿಜೆಪಿ ಒಪ್ಕೊಂಡ್ಬಿಟ್ಟಿದೆ. ಹಾಗಾಗಿ ಈ ಯಾರು ಅಡ್ಡ ಮತದಾನ ಮಾಡಿದ್ರು ಎಂಬ ನಿಟ್ಟಿನಲ್ಲಿ ಈಗ ಸದ್ಯ ಆಣೆ ಪ್ರಮಾಣ ಮಾಡಿಸೋಕೆ ಧರ್ಮಸ್ಥಳಕ್ಕೆ ಟರ್ನ್ ತಗೊಂಡಿದೆ ಬಿಜೆಪಿ ಪಕ್ಷ. ಇನ್ನು ಅಡ್ಡ ಮತದಾನದ ಬೆನ್ನಲ್ಲೇ ಸದ್ಯ ಬಿಜೆಪಿ ಹೈಕಮಾಂಡ್ ಕೂಡ ಫುಲ್ ಗರಂ ಆಗಿದೆ. ತಾಯಿಗೆ ದ್ರೋಹ ಮಾಡಿದ ಶಾಸಕರನ್ನ ಪತ್ತೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಿಜೆಪಿ ಪಕ್ಷದಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ನೋಡಿ, ತನ್ನ ಪಕ್ಷ ಅಂತಂದ್ರೆ ತಾಯಿಗೆ ದ್ರೋಹ ಮಾಡಿದಾರಲ್ಲ ಅಂತ ಹೇಳ್ಬಿಟ್ಟು ಶಾಸಕರನ್ನ ನಾವು ಪತ್ತೆ ಮಾಡ್ತೀವಿ ಅಂತ ಬಿಜೆಪಿ ಹೇಳಿರುವಂತದ್ದು. ಸದ್ಯ ಅಡ್ಡ ಮತದಾನದ ಬೆನ್ನಲ್ಲೇ ಬಿಜೆಪಿ ಹೈಕಮಾಂಡ್ ಫುಲ್ ಗರಂ ಆಗಿದೆ. ನೋಡಿ, ತಾಯಿಗೆ ದ್ರೋಹ ಬಗ್ದ್ಬಿಟ್ರಲ್ಲ ಶಾಸಕರು, ಯಾರು ಶಾಸಕರು ಅಂತ ಹೇಳ್ಬಿಟ್ಟು ನಾವು ಪತ್ತೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಹೇಳಿರುವಂತದ್ದು. ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ಶಾಸಕರಿಂದ ಮಂಜುನಾಥನ ಮೇಲೆ ನಾವು ಪ್ರಮಾಣ ಮಾಡಿಸೋಕೆ ತೀರ್ಮಾನ ಮಾಡ್ಕೊಂಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ R ಅಶೋಕ್ ವಿಜಯೇಂದ್ರಗೆ ಈಗ ಹೈಕಮಾಂಡ್ ಬುಲಾವ್ ಮಾಡಿರುವಂತದ್ದು. ಯಾಕಂತಂದ್ರೆ ಬಿಜೆಪಿ ಪಕ್ಷದಲ್ಲಿ ಬಹಳ ಮುತುವರ್ಜಿ ವಹಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಹಾಗೆ ವಿಪಕ್ಷ ಸ್ಥಾನದಲ್ಲಿರೋದು R ಅಶೋಕ್, ಇವರು ಇಬ್ಬರಿಗೂ ಕೂಡ ಈಗ ಹೈಕಮಾಂಡ್ ಬುಲಾವನ್ನ ಕೊಟ್ಟಿರುವಂತದ್ದು. ಅಡ್ಡ ಮತದಾನ ಇವಾಗ ವಿಜಯೇಂದ್ರ ಜೊತೆಗೆ R ಅಶೋಕ್ಗೆ ಸಂಕಷ್ಟವನ್ನ ತಂದಿಡ್ತಾ ಹಾಗಿದ್ರೆ ನೋಡಿ, ಅಡ್ಡ ಮತದಾನ ಬಿಜೆಪಿ ಮಾಡಿದೆ ಅಂತ ಹೇಳ್ಬಿಟ್ಟು ಈಗ ಬಿಜೆಪಿಯೇ ಇಲ್ಲಿ ವಾದವನ್ನ ಮಾಡ್ತಾ ಇರೋದು. ಹಾಗಿದ್ರೆ ಯಾರು ಮಾಡಿದ್ರು? ಯಾವ ಶಾಸಕರಿಂದ ಅಡ್ಡ ಮತದಾನ ನಡೀತು? ಯಾವ ಆಮಿಷಕ್ಕೆ ಒಳಗಾಗಿ ಅಡ್ಡ ಮತದಾನ ಮಾಡಿದ್ರು? ಹಾಗಾದ್ರೆ ಪಕ್ಷಕ್ಕೆ ಹಾಗೆ ತಾಯಿಗೆ ಅವರು ದ್ರೋಹ ಬಗೆದ್ರಾ? ಎಲ್ಲ ಆಯಾಮದಲ್ಲೂ ಕೂಡ ಸದ್ಯ ಆಣೆ ಪ್ರಮಾಣ ಮಾಡಿಸೋಕೆ ಇಲ್ಲಿ BY ವಿಜಯೇಂದ್ರ ಮುತುವರ್ಜಿ ವಹಿಸಿರುವಂತದ್ದು. ಪರಿಷತ್ ಚುನಾವಣೆಯಲ್ಲಿ ಈ ಅಡ್ಡ ಮತದಾನ ನಡೆದಿದೆ ಅನ್ನುವಂತಹ ಕುರಿತೀಗ ಬಹಳಷ್ಟು ಸತ್ಯಾಂಶಗಳನ್ನ ಹೊರತೆಗೆಯೋಕೆ ಕರ್ನಾಟಕ ಬಿಜೆಪಿ ಪಕ್ಷ ಮುಂದಾಗಿರುವಂತದ್ದು. ಅದು BY ವಿಜಯೇಂದ್ರ ಮುಂದಾಗಿರೋದು. ಪಕ್ಷದ ಶಾಸಕರು ಜೊತೆಗೆ ನಾಯಕರನ್ನ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿ ಶ್ರೀ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಪ್ರಮಾಣವನ್ನ ಮಾಡಿಸಿ, ಯಾರು ಆಣೆ ಪ್ರಮಾಣ ಮಾಡಿ ನಾನು ಅಡ್ಡ ಮತದಾನ ಮಾಡಿಲ್ಲ ಅಂತ ಹೇಳ್ತಾರೋ, ಜೊತೆಗೆ ಮಾಡಿದ್ದೀನಿ ಅಂತಾರೋ, ಎಲ್ಲ ಆಯಾಮದಲ್ಲೂ ಕೂಡ ಇವತ್ತು BY ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಈ ಎಲ್ಲ ಸಂಶಯಗಳೇನಿದೆ, ಯಾರು ಅಡ್ಡ ಮತದಾನ ಮಾಡಿದ್ದಾರೆ, ಯಾರು ಮಾಡಿಲ್ಲ, ಯಾರು ಪಕ್ಷಕ್ಕೆ ದ್ರೋಹ ಬಗ್ದಿದ್ದಾರೆ, ಅಥವಾ ಯಾರು ಮಾಡಿದ್ದಾರೆ ಅಂತ ಇನ್ನೊಬ್ರು ಯಾರಾದರೂ ಹೇಳ್ತಾರಾ, ಈ ಎಲ್ಲ ಸಂಶಯಗಳನ್ನು ನಿವಾರಿಸೋಕೆ ಸದ್ಯ ಈ ತೀರ್ಮಾನವನ್ನ ಕೈಗೊಳ್ಳಲಾಗಿರುವಂಥದ್ದು. ಜೊತೆಗೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಸನ್ನಿಧಿಯು ಕೂಡ ಕರ್ನಾಟಕ ರಾಜಕೀಯದಲ್ಲಿ ಆಣೆ ಪ್ರಮಾಣಗಳಿಗೆ ಅತ್ಯಂತ ಪವಿತ್ರವಾದ ನ್ಯಾಯಾಲಯದಂತೆ ಈಗ ಸದ್ಯ ಪರಿಗಣಿಸಲ್ಪಟ್ಟಿರೋದು. ಈ ಹಿಂದೆಯೂ ಕೂಡ ಆಣೆ ಪ್ರಮಾಣ ಮಾಡ್ತೀನಿ ಅಂತ ಹೇಳಿ ಧರ್ಮಸ್ಥಳದ ಮೇಲೆ ಹರಕೆ ಹೊತ್ತಿರುವಂಥದ್ದು ಮಾಡಿರುವಂಥದ್ದು ಈ ಹಿಂದೆ ಸೌಜನ್ಯ ಕೇಸಲ್ಲಿ ಕೂಡ ನಾವು ಗಮನಿಸಿದ್ವಿ. ಅಲ್ಲೂ ಕೂಡ ಧರ್ಮಸ್ಥಳ ಮಂಜುನಾಥನ ಮೇಲೆ ಆಣೆ ಮಾಡ್ತೀನಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಹಾಗಾಗಿ ಒಂಥರ ಧರ್ಮಸ್ಥಳ ಮಂಜುನಾಥನ ದೇವಾಲಯ ಏನಿದೆ ನ್ಯಾಯಾಲಯದಂತೆ ಪರಿಗಣಿಸಲ್ಪಡ್ತಾ ಈ ರಾಜಕೀಯ ನಾಯಕರಿಗೆ ಅನ್ನುವಂಥದ್ದು. ಈ ಹಿಂದೆಯೂ ಕೂಡ ಹಲವಾರು ನಾಯಕರು ತಮ್ಮ ಮೇಲಿನ ಆರೋಪಗಳನ್ನ ತೊಳೆದುಕೊಳ್ಳೋಕೆ ಇಲ್ಲಿ ದೇವರ ಮೊರೆ ಹೋಗಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಹಾಗಾಗಿ ಈಗ ಏನು ಅಡ್ಡ ಮತದಾನ ಆಗಿದೆ ಇದಕ್ಕೆ ಸರಿಯಾದಂಥ ಜಾಗ ಧರ್ಮಸ್ಥಳ ಮಂಜುನಾಥ ಸ್ವಾಮಿ. ಯಾಕಂತಂದ್ರೆ ಮಂಜುನಾಥ ಸ್ವಾಮಿ ಕಂಡ್ರೆ ಎಲ್ರಿಗೂ ಕೂಡ ಭಯ ಭಕ್ತಿ ಇರುತ್ತೆ. ಹಾಗಾಗಿ ಸುಳ್ಳು ಹೇಳಲ್ಲ, ನಿಜ ಹೇಳ್ತಾರೆ ಅನ್ನುವಂಥದ್ದು ಒಂದ್ ಕಡೆ ನಂಬಿಕೆ. ಆದ್ರೆ ಬಿಜೆಪಿ ಪಕ್ಷದ ಸಭೆಯನ್ನು ಕೂಡ ನಾನು ಅಲ್ಲೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ BY ವಿಜಯೇಂದ್ರ ಇಲ್ಲಿ ಮಾತನಾಡಿರುವಂಥದ್ದು. ಜೊತೆಗೆ ಹೈಕಮಾಂಡ್ ಕೂಡ ಈಗ R ಅಶೋಕ್ ಮತ್ತೆ BY ವಿಜಯೇಂದ್ರ ಇಬ್ರಿಗೂ ಕೂಡ ಬುಲಾವ್ ಕೊಟ್ಟಿರುವಂಥದ್ದು. ಮಾರಿ ಹಾಕಿದೆ ಇಬ್ರಿಗೂ ಕೂಡ. ಅದು ಅಡ್ಡ ಮತದಾನ ಹೆಂಗ್ ಮಾಡೋಕ್ ಸಾಧ್ಯ ಅಂತಂದ್ರೆ ಪಕ್ಷದ ಮೇಲಿನ ಅವರ ನಂಬಿಕೆ ಎಲ್ಲಿಗೆ ಹೊರಟೋಯ್ತು? ಶಾಸಕರನ್ನ ಹಿಡಿದಿಟ್ಕೊಳ್ಳುವಲ್ಲಿ ನೀವು ಫೇಲ್ಯೂರ್ ಆದ್ರ, ಅಥವಾ ನಿಮ್ಮ ಪಕ್ಷದಿಂದ ಆ ಶಾಸಕರಿಗೆ ಹೋಗಬೇಕಾಗಿದ್ದಂತಹ ಅಭಿವೃದ್ಧಿಯ ನಿಯೋಜನೆಗಳಾಗಿರ್ಬೋದು, ಮಾತುಗಳು, ಆಶ್ವಾಸನೆ ಮಾತುಗಳೆಲ್ಲ ಕಳ್ಕೊಂಡ್ಬಿಟ್ರ? ಪಕ್ಷದ ಮೇಲೆ ಅವ್ರಿಗೆ ನಂಬಿಕೆನೇ ಇಲ್ವಾ? ಆ ನಿಟ್ಟಿನಲ್ಲಿ ನೀವ್ ಹೆಂಗ್ ಮಾಡಿದ್ರಿ, ನೀವೇನ್ ಕೆಲಸ ಮಾಡಿದ್ರಿ, ನೀವು ಯಾವ ತರ ಅವ್ರ ಜೊತೆ ನಡ್ಕೊಂಡ್ರಿ? ಈ ಎಲ್ಲ ಆಯಾಮದಲ್ಲೂ ಕೂಡ ಹೈಕಮಾಂಡ್ ಬುಲಾವನ್ನ ಕೊಟ್ಟಿರುವಂತದ್ದು R ಅಶೋಕ್ ಹಾಗೆ BY ವಿಜಯೇಂದ್ರ ಅವರಿಗೆ. ಸೊ ಈಗ ಸದ್ಯಕ್ಕೆ ಏನಾಗ್ತಾ ಇದೆ ರಾಜಕೀಯದಲ್ಲಿ ಅನ್ನುವಂಥದ್ದು ಮತ್ತೊಂದ್ ಕಡೆ ಆದ್ರೆ, ಸದ್ಯ ಈಗ ಆಣೆ ಪ್ರಮಾಣಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು ಮತ್ತೊಂದ್ ಕಡೆ ಆಗ್ತಾ ಇರುವಂತದ್ದು. ಈಗ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ
ಅಸಮಾಧಾನ ಭುಗಿಲೆದ್ದಿರುವಂಥದ್ದು ರಾಜ್ಯಾಧ್ಯಕ್ಷರಿಗೆ, ಶಾಸಕರ ಮೇಲೆ. ಸೊ ಹಾಗಾಗಿ ಧರ್ಮಸ್ಥಳ ಮೊರೆ ಹೋಗ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿಯಾದಂತಹ ಆಣೆ ಪ್ರಮಾಣಗಳು ನಡೆಯುತ್ತೋ, ಯಾವೆಲ್ಲ ಅಂಶಗಳನ್ನು ಮುನ್ನಿಟ್ಟುಕೊಂಡು ಪ್ರಮಾಣ ಮಾಡಿಸ್ತಾರೋ, ಜೊತೆಗೆ ಈ ಮೀಟಿಂಗ್ನಲ್ಲಿ ಬಿಜೆಪಿ ಪಕ್ಷದ ಮೀಟಿಂಗ್ನಲ್ಲಿ ಯಾವೆಲ್ಲ ಅಂಶಗಳು ಮುತುವರ್ಜಿ ವಹಿಸಿ ಮುಖ್ಯಾಂಶಗಳನ್ನು ಹೆಂಗೆ ಹೇಳ್ತಾರೆ, ಪಕ್ಷದ ತಾಯಿ ಏನು ಹೇಳ್ತೀವಿ ಅದನ್ನು ಮುಂದೆ ಹೆಂಗೆ ಕಾಪಾಡ್ಕೋಬೇಕು, ಶಾಸಕರಿಗೆ ಯಾವ ನಿಟ್ಟಿನಲ್ಲಿ ಬುದ್ಧಿವಾದವನ್ನು ಹೇಳ್ತಾರೆ, ಇವೆಲ್ಲವನ್ನ ಕೂಡ ನಾವು ಗಮನಿಸಬೇಕು. ಜೊತೆಗೆ ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ ಅಂತ ಹೇಳ್ತಿದ್ದಾರೆ, ಯಾರ್ಯಾರೆಲ್ಲ ಹೋಗ್ತಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಬಂದಿಲ್ಲ. ಅದರ ಜೊತೆಗೆ ಈ ಧರ್ಮಸ್ಥಳ ಆಣೆ ಪ್ರಮಾಣದ ಮಧ್ಯೆ ಇಲ್ಲಿ ಆರ್ ಅಶೋಕ್ ಹಾಗೆ ವಿಜಯೇಂದ್ರ ಇಬ್ರಿಗೂ ಕೂಡ ಹೈಕಮಾಂಡ್ ಛೀಮಾರಿ ಹಾಕಿರುವಂಥದ್ದು. ಇವೆಲ್ಲ ಸತ್ಯ ಬೆಳಕಿಗೆ ಬರುತ್ತಾ? ಹಾಗಿದ್ರೆ ನಿಜ ಒಪ್ಕೊಳ್ತಾರ? ಯಾರು ಅಡ್ಡ ಮತದಾನ ಮಾಡಿದ್ದಾರೆ, ಯಾಕೆ ಅಡ್ಡ ಮತದಾನ ಮಾಡಿದ್ರು, ಏನು ಆಮಿಷ ಕೊಟ್ಟರು, ಇವೆಲ್ಲವನ್ನ ಕೂಡ ನಾವು ಇವತ್ತಿನ ಅಪ್ಡೇಟ್ಸ್ ಅಲ್ಲಿ ನೋಡಬೇಕು. ಎಸ್, ಈ ಕುರಿತಂತೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಬೋಣ. ನಾನು ಈಗಾಗಲೇ ತೀರ್ಮಾನ ಮಾಡಿದ್ದೇನೆ. ಮೊನ್ನೆ ನಡೆದಂತ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭಾಜಪದಿಂದನೂ ಕೂಡ 4 ಅಡ್ಡ ಮತದಾನಗಳು ಆಗಿದ್ದಾವೆ ಅನ್ನೋ ಚರ್ಚೆ ಮಾಧ್ಯಮದಲ್ಲೂ ಕೂಡ ನಡೀತಾ ಇದೆ, ಪತ್ರಿಕೆಗಳಲ್ಲೂ ಕೂಡ ಬಂದಿದೆ, ದೃಶ್ಯ ಮಾಧ್ಯಮಗಳಲ್ಲಿ ಬಂದಿದೆ, ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ರಾಜ್ಯದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ನಮ್ಮ ಶಾಸಕರ ನಡವಳಿಕೆ ಬಗ್ಗೆ ಬಹಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಭಾಜಪದ 63 ಶಾಸಕರ ಮೇಲೂ ಕೂಡ ಒಂದು ರೀತಿಯ ಅನುಮಾನ ಹುಟ್ಟಾಕುವಂತ ಕೆಲಸ ಇದರಿಂದ ಆಗಿದೆ. ರಾಜ್ಯದ ಅಧ್ಯಕ್ಷನಾಗಿ ನನಗೂ ಕೂಡ ಈ ಬೆಳವಣಿಗೆ ಸಾಕಷ್ಟು ಬೇಸರವನ್ನು ತಂದಿದೆ. ನೀವು ನಂಬೋದೆಲ್ಲ, ನಾನು ಇವತ್ತು ಬೆಳಗ್ಗೆ 3 ಗಂಟೆಗೆ ಕೂತಿದೆ. ಯಾಕೆಂದ್ರೆ ಇದನ್ನ ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವ ವಿಚಾರವನ್ನು ಮುಂದೆ ಇಟ್ಕೊಂಡು ನಾನು ಮೊನ್ನೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಿನ್ನೆ ಬೆಳಗ್ಗೆ ನಾನು 7 ಗಂಟೆಗೆ ದೂರವಾಣಿ ಕರೆ ಮಾಡಿದ್ದೆ. ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವರು ಕೂಡ ವಿವರನ ಕೇಳಿದ್ರು. ಇಲ್ಲ ಅಧ್ಯಕ್ಷ, ನಾನು ದೆಹಲಿಗೆ ಬಂದು ನಾನು ಮಾಹಿತಿನ ಕೊಡಬೇಕು ಅಂತೇಳಿ ನಾನು ಮಾನ್ಯ ಆರ್ ಅಶೋಕರು ಹೋಗ್ತಾ ಇದ್ದಾರೆ. ಇದು ಒಂದು ಭಾಗ. ಮತ್ತೊಂದು ಕಡೆ ಸತ್ಯಶೋಧನಾ ಒಂದು ಸಮಿತಿಯನ್ನು ಕೂಡ ನಾವು ಮಾಡಿದ್ದೇವೆ. CT ರವಿ ಅವರು, ಮಹೇಶ್ ತೆಂಗಿನಕಾಯಿ ಅವರು, ಕೊಳ್ಳೇಗಾಲದ ಮಾಜಿ ಸಚಿವರು ಮಹೇಶ್ ಅಣ್ಣ ಅವರು, ಇದು ಎಲ್ಲವೂ ಕೂಡ ಒಂದ್ ಕಡೆ ಆದ್ರೆ ನನಗನ್ಸ್ತದೆ ನಾನು ಇವತ್ತು ತೀರ್ಮಾನಕ್ಕೆ ಬಂದಿದ್ದೆ. ನಾನೀಗ ನಮ್ಮ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಕೂಡ ಮಾತನಾಡ್ತಿದ್ದೆ. ಗೌಪ್ಯ ಮತದಾನ ಇಲ್ಲಿ ಆಗಿರುವಂಥದ್ದು, ಗೌಪ್ಯ ಮತದಾನ ಆಗಿರುವಂತ ಪರಿಣಾಮವಾಗಿ ಸತ್ಯಾಸತ್ಯತೆ ಅಂತೂ ಇವತ್ತು ಜನರ ಮುಂದೆ ನಾವು ಇಡಲೇಬೇಕಾಗ್ತದೆ. ಪಕ್ಷದ ಗೌರವವನ್ನು ಕೂಡ ಉಳಿಸಬೇಕಾಗಿದೆ. ಕಾರ್ಯಕರ್ತರಿಗೆ ಇವತ್ತು ನೆಮ್ಮದಿಯನ್ನು ಕೂಡ ತರುವಂತ ಕೆಲಸ ಆಗ್ಬೇಕಾಗಿದೆ. ಎಸ್, ಗಮನಿಸಿದ್ರಿ BY ವಿಜಯೇಂದ್ರ ಅವರು ಸದ್ಯ ಅವರ ಬಿಜೆಪಿ ಶಾಸಕರನ್ನ ಆಣೆ ಪ್ರಮಾಣಕ್ಕಾಗಿ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತೀವಿ, ಯಾರು ಅಡ್ಡ ಮತದಾನ ಮಾಡಿದ್ದಾರೆ, ಇವೆಲ್ಲ ಆಯಾಮದಲ್ಲೂ ಕೂಡ, ಜೊತೆಗೆ ಬಿಜೆಪಿ ಪಕ್ಷದ ಸಭೆಯನ್ನು ಕೂಡ ನಾವು ಧರ್ಮಸ್ಥಳದಲ್ಲಿ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಎಲ್ಲ ಆಯಾಮದ ಮಧ್ಯದಲ್ಲೂ ಕೂಡ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹಾಗೆ ವಿಪಕ್ಷ ನಾಯಕ ನಮ್ಮ ಆರ್ ಅಶೋಕ್ ಇಬ್ರಿಗೂ ಕೂಡ ಈಗ ಹೈಕಮಾಂಡ್ ಸದ್ಯ ಚಾಟಿ ಬೀಸಿರುವಂತದ್ದು. ಅದೇಂಗ್ ಶಾಸಕರನ್ನ ಬಿಟ್ಕೊಟ್ರಿ ನೀವು, ಅದು ಹೇಗೆ ಅಡ್ಡ ಮತದಾನ ನಡೆಯಿತು ಎನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಬುಲಾವನ್ನ ಕೊಟ್ಟಿದೆ. ಸದ್ಯ ಹೋಗಿ ಅದೇನ್ ಪ್ರಶ್ನೆ ಕೇಳ್ತಾರೋ, ಏನ್ ಮಾತಾಡ್ತಾರೋ ಗೊತ್ತಿಲ್ಲ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಮತ್ತೊಂದು ಮಾತು ಕೇಳಿ ಬರ್ತಾ ಇರೋದು, ಇಲ್ಲಿ ಬಿಜೆಪಿ ಹೈಕಮಾಂಡ್ ಬುಲಾವ್ ಕೊಟ್ಟಿರುವಂತಹ ಮಧ್ಯೆ ಇಲ್ಲಿ ನಾಯಕ ಸ್ಥಾನ ಬದಲಾಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇಬ್ರು ಬಿಜೆಪಿ ನಾಯಕರು, ಘಟಾನುಘಟಿ ನಾಯಕರು, ಆರ್ ಅಶೋಕ್ ಮತ್ತೆ BY ವಿಜಯೇಂದ್ರ. ಸೊ ಹಾಗಾಗಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ನಡೆದಿರೋದು ಅನ್ನೋ ಸತ್ಯ ಬೆಳಕಿಗೆ ಬರ್ತಿದ್ದಂತೆ ಇತ್ತ ಬಿಜೆಪಿ ಹೈಕಮಾಂಡ್ ಕೂಡ ಫುಲ್ ಅಲರ್ಟ್ ಆಗಿರುವಂಥದ್ದು. ಹಾಗಾಗಿ ಆರ್ ಅಶೋಕ್ ಮತ್ತೆ BY ವಿಜಯೇಂದ್ರಕ್ಕೆ ಸದ್ಯ ದೆಹಲಿಗೆ ಬರುವಂತೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಈ ವಿಚಾರ ಫುಲ್ ವೈರಲ್ ಆಗ್ತಾ ಇದ್ದಂತೆ ಸದ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಆಗಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನುವಂಥದ್ದು ಮುಂದಿನ ಡೆವಲಪ್ಮೆಂಟ್ ಅಲ್ಲಿ ಗೊತ್ತಾಗಬೇಕಾಗಿದೆ.